ಮೋಹನ್ ರಾಜ ಅನ್ನೋರ್ನ ನಾನು 10 ವರ್ಷದ ಪರಿಚಯ ಇತ್ತು. 2016ರಿಂದನೂ ಪರಿಚಯ ನನಗೆ. 2022ರಲ್ಲಿ ಫೆಬ್ರವರಿ 24ನೇ ತಾರೀಕು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬನಶಂಕರಿನಲ್ಲಿ ಮುಂಭಾಗದಲ್ಲಿ ಲವ್ ಮ್ಯಾರೇಜ್ ಆದ್ವಿ ನಾವು. ಅದಾದ್ಮೇಲೆ ನಮ್ಮ ಯಜಮಾನ್ರು ಮನೆಗೆ ಕಟ್ಟಕ್ಕೆ ದುಡ್ಡು ಬೇಕು ಅಂತ ನನ್ನ ಹತ್ರ 36,60,200 ರೂಪಾಯಿ GPay ಮೂಲಕ ಅಡೆ ಇಟ್ಟು ಲೋನ್ ಮೂಲಕ ಎಲ್ಲ ತಗೊಂಡಿದ್ದಾನೆ. ಮನೆ ಕಟ್ಟಿದ್ಮೇಲೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ. ನನಗೆ 3 ವರ್ಷದ ಮಗುನೂ ಇದೆ. ಈಗ ನೋಡ್ರೆ ಮನೆ ಎಲ್ಲ ಕಟ್ಟಿದ್ದಾಯ್ತು, ಗೃಹ ಪ್ರವೇಶ ಎಲ್ಲ ಆದ್ಮೇಲೆ ಮನೆ ಬೇಕು ಅಂತಾನೆ ಶಿಫ್ಟ್ ಮಾಡಿಬಿಟ್ಟು ಮನೆಗೆ ಬರೋದೇ ನಿಲ್ಸಿದ್ದಾನೆ ಸರ್. ಅವನು ಕೇಳಕ್ಕೆ ಅವ್ರ ಮನೆಗೆ ಹೋಗಿದ್ದಕ್ಕೆ ನೀವು ಕಿವಿ ಜಾತಿಯವ್ರು ಮನೆಗೆ ಸೇರಿಸಲ್ಲ ನಾನು ಅಂತೇಳಿ ಹೊಡೆದು ಜಗಳ ಮಾಡಿ ಕಳಿಸಿದ್ದಾರೆ. ನಾನು ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಏನೋ ಗೊತ್ತಿಲ್ಲ. 4 ಜನ ಹೆಸರು ರಿಮೂವ್ ಮಾಡಿ ನನ್ನ ಗಂಡನ ಹೆಸರು ಮಾತ್ರ ಕೊಟ್ಟಿದ್ದಾರೆ ಚಾರ್ಜ್ ಶೀಟಲ್ಲಿ. ಸರಿ, ಅದಾದ್ಮೇಲೆ ಕಂಪ್ಲೇಂಟ್ ಕೊಡ್ತೀಯ ಅಂತ ಹುಡುಗರುಗಳನ್ನೆಲ್ಲ ಜೊತೆಲಿ ಹಾಕೊಂಡು ಎಲ್ಲರೂ ಕೂಡ ನಿನ್ನ ಬಿಡಲು ಸಾಯಿಸ್ತೀನಿ ಅಂತ ರೋಡಲ್ಲೆಲ್ಲ ಅಟ್ಟಾಚಿ ಹೊಡಿತಾರೆ. ಅದನ್ನ ನಾನು ಬನಶಂಕರಿ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಟೋಟಲ್ ಆಗಿ 4 ಕಂಪ್ಲೇಂಟ್ ಆಗಿದೆ ಸರ್. ಪೊಲೀಸ್ ಅವ್ರು ನೋಡಿದ್ರೆ ನನಗೆ ಹೇಳ್ತಾರೆ, ಇನ್ನೊಂದ್ಸಲಿ ಕಂಪ್ಲೇಂಟ್ ಕೊಡಕ್ ಬಂದ್ರೆ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಒಳಗಾಗ್ತೀನಿ ಅಂತ ಹೇಳ್ತಾರೆ. ಅವ್ರ ಮುಂದೆನೆ ನನಗೆ ಅವಮಾನ ಮಾಡ್ತಾರೆ ಹೊರತು ಏನಾಯ್ತು ಅಂತ ಒಂದು ಸ್ಟೋರಿ, ಒಂದು ಪದ ಕೂಡ ನನ್ನ ಹತ್ರ ಕೇಳ್ತಾ ಇಲ್ಲ ಸರ್. ಸರ್, ಇದು ಆಲ್ರೆಡಿ ಒಂದು ಮದುವೆ ಆಗಿ ಡಿವೋರ್ಸ್ ಆಗಿತ್ತು. ಆಕ್ಚುಲಿ ಮದುವೆ ಆಗಿ 1 ವರ್ಷ ಜೊತೆಲಿದ್ದೆ ಅಷ್ಟೇ. ಮಗು ಆದ್ಮೇಲೆ ಅವ್ರ ಹೆಲ್ತ್ ಇಶ್ಯೂ ಇದ್ದು ಬಿಟ್ಟೋಗಿದ್ರು. ನಮ್ಮ ತಾಯಿ ಮನೇಲೆ 4 ವರ್ಷ ಇದ್ದೆ. 4 ವರ್ಷ ಆದ್ಮೇಲೆ ಇವ್ನ ಪರಿಚಯ ಆಗಿದ್ದು. ಇನ್ನು ಮಗುನ್ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಮದುವೆ ಮಾಡ್ಕೊಂಡ. ನನ್ನ ಮಗನಿಗೆ ಬೆಲ್ಟಲ್ಲೆಲ್ಲ ಹೊಡಿತಾನೆ ಅಂತಾನೆ ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟಿದ್ದೆ ಮಗುನ. ಅದಾದ್ಮೇಲೆ ಅಬಾರ್ಷನ್ ಮಾಡಿಸ್ತಾ ಇದ್ದ. ಊಟದಲ್ಲೆಲ್ಲ ಹಾಕ್ಬಿಟ್ಟೆ. ನಂಗೆ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ಒಂದ್ ಹೆಣ್ಮಗು ಆಯ್ತು. ಹೆಣ್ಮಗು ಆದ್ಮೇಲೆ ಇನ್ನೂ ಒಂದು ಅಬಾರ್ಷನ್ ಆಯ್ತು ಸರ್. ಹಾಸ್ಪಿಟಲ್ ಹೋಗಿ ಮಾಡಿದ್ವಿ. ಅದಾದ್ಮೇಲೆ ಮನೆ ಶಿಫ್ಟ್ ಶಿಫ್ಟ್ ಮಾಡಿದ್ಮೇಲೆ 1 ದಿನ ಇದ್ದಿದ್ದವನು 2ನೇ ದಿನಕ್ಕೆ ಬೇಕು ಅಂತಾನೆ ಜಗಳ ಮಾಡಿ ಬಿಟ್ಟು ಹೋದ. ನೋಡಿದ್ರೆ ಗೊತ್ತಾಯ್ತು ಅವ್ನಿಗೆ ಬೇರೆ ಹುಡುಗಿ ಜೊತೆ ಸೇರಿದ್ಯಾ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.